ರಾಯಚೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎನ್.ಎಸ್. ಬೋಸರಾಜು ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು ಎಂದು ಕಾಂಗ್ರೆಸ್ ಮುಖಂಡ ಗೋಪಾಲ ನಾಯಕ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಬೋಸರಾಜು ಅವರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ನೀರಾವರಿ ಯೋಜನೆಗಳಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರು ಜನಮೆಚ್ಚಿದ ನಾಯಕ ಎಂದು ಕೊಂಡಾಡಿದರು. ಒಂದು ವೇಳೆ ಹೈಕಮಾಂಡ್ ಅವರಿಗೆ ಸಚಿವ ಸ್ಥಾನದ ಜೊತೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನು ನೀಡದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನಿರ್ನಾಮವಾಗುವುದು ಗ್ಯಾರಂಟಿ ಎಂದು ಎಚ್ಚರಿಸಿದ್ದಾರೆ. ಬೋಸರಾಜು ಅವರು ಸಣ್ಣ ನೀರಾವರಿ ಇಲಾಖೆಯ ಚೆಕ್ ಡ್ಯಾಂ ಯೋಜನೆಗಳು ಜಿಲ್ಲೆಯ ರೈತರಿಗೆ ವರದಾನವಾಗಿವೆ. ಹೀಗಾಗಿ ಇಂತಹ ನಾಯಕನನ್ನು ಕಡೆಗಾಣಿಸಬಾರದು ಎಂಬುದು ಅವರ ಕಳಕಳಿಯಾಗಿದೆ. ಸ್ವಪಕ್ಷದ ಮುಖಂಡರಿಂದಲೇ ಇಷ್ಟೊಂದು ಗಂಭೀರ ಎಚ್ಚರಿಕೆ ಕೇಳಿ ಬಂದಿರುವುದರಿಂದ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಬೋಸರಾಜು ಅವರ ವಿಷಯದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಸ್ಥಾನದಿಂದ ಮುಂದುವರಿಬೇಕು ಮತ್ತು ನೀರಾವರಿ ಸಚಿವರಾಗಿ ಮುಂದುವರಿಬೇಕು. ಅಲ್ಲ ಸರ್, ಈಗ ರಾಯಚೂರು ಜಿಲ್ಲೆ ಮತ್ತು ಮಾನ್ವಿ ತಾಲೂಕು ಮತ್ತು ಇನ್ನಿತರ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಆಗಿದೆ. ಯಾಕಂದ್ರೆ ಚೆಕ್ ಡ್ಯಾಮ್ ಆಗಿದೆ. ಯಾವ ತಾಲೂಕಿನಲ್ಲಿ ಹೋಗು ಚೆಕ್ ಡ್ಯಾಮ್ ಆಗಿದೆ. ಇವತ್ತು ಏನಪ್ಪಾ ಅಂತಂದ್ರೆ 50 ವರ್ಷದಿಂದ ರಾಜಕೀಯವಾಗಿ ಡಬಲ್ ಗೇಮ್ ಮಾಡ್ಲಾರ್ದಂತ ವ್ಯಕ್ತಿ ಅಂತಂದ್ರೆ ಎನ್.ಎಸ್. ಬೋಸರಾಜ್ ವಿನವಾನೆ ಬೇರೆ ಯಾರು ಶಾಸಕರಲ್ಲ. ಈಗ ಒಂದು ವೇಳೆ ಸರ್ ಏನಂತಂದ್ರೆ ಮುಖ್ಯಮಂತ್ರಿ ಈಗ ಡಿ.ಕೆ. ಶಿವಕುಮಾರ್ ಇದ್ದಾರೆ, ಅವರು ಒಂದು ರೀತಿಯಲ್ಲಿ ಈ ಸಚಿವ ಸಂಪುಟದಲ್ಲಿ ಇನ್ನು ಇದೇ ಮಂತ್ ಒಳಗಡೆ ಆಗುತ್ತೆ ಅಂತ ಹೇಳ್ತಾರೆ ಪುನರಚನೆ. ಒಂದು ವೇಳೆ ರೀತಿಯಲ್ಲಿ ಕೊಡದೇ ಇದ್ದಲ್ಲಿ ರಾಯಚೂರು ಏನೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ಒತ್ತಾಯ ಮಾಡೋ ಸಾಧ್ಯತೆ ಇದೆನಾ? ಸಾಧ್ಯದಿಲ್ಲ. ಆಲ್ಮೋಸ್ಟ್ ಎಲ್ಲಾ ಕಾಂಗ್ರೆಸ್ ಮುಖಂಡರು ರಾಜೀನಾಮೆ ಕೊಡ್ತೀವಿ. ಒಂದ್ ವೇಳೆ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಅವ್ರ ಸಲುವಾಗಿ ನಾವೆಲ್ಲ ಏನು ಮಾಡ್ಬೇಕಂತ ಮಾಡ್ತೀವಿ, ಕಾಲ್ ಜಾತನು ಮಾಡ್ತೀವಿ. ಮತ್ತೆ ಒಂದು ವೇಳೆ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಿರ್ಮಾಣ ಆಗೋದು ಸತ್ಯ.